ಕೇಳುವುದಕ್ಕೆ ಪ್ರಪಂಚದ ಯಾವುದೇ ಭಾಗದಲ್ಲಿ ಒಬ್ಬ ಯಹೂದಿ ಇದ್ದರೆ ಆತನಿಗೆ ಹತ್ತಿರದಲ್ಲಿ ಒಬ್ಬ ಮುಸಲ್ಮಾನ ಇದ್ದಾನೆ ಅಂತ ಗೊತ್ತಾದರೆ ಒಂದು ಅಭದ್ರತೆಯ ಭಾವ ಕಾಡುತ್ತೆ. ವಾಸ್ ಇಟ್ ರಿಯಲಿ ಅ ರಾ ಸ್ಟೇಟ್ಮೆಂಟ್ ಆರ್ ಸತ್ಯಕ್ಕೆ ಹತ್ತಿರವಾದ ಹೇಳಿಕೆ ಅಂತಂತೀರಾ? ಇತ್ತೀಚಿನ ಇನ್ಸಿಡೆಂಟ್ಸ್ ನೋಡಿದ್ರೆ ಸತ್ಯದ ಮಾತು ಅಂತ ಅನಿಸುತ್ತೆ. ಬಟ್ ಇದನ್ನು ನಾವು ಒಂದು ಅನಲೈಸ್ ಮಾಡಿದ್ರೆ ಇದು ಒಂದು ಕಡೆಯ ತಪ್ಪು ಅಥವಾ ಒಂದು ಕಡೆ ಸರಿ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ ಅನ್ನೋದು ನನ್ನ ಒಪಿನಿಯನ್. ಓಕೆ, ಇದರಲ್ಲಿ ಎರಡು ಕಡೆಯಿಂದನೂ ತಪ್ಪುಗಳಾಗಿವೆ, ಎರಡು ಕಡೆಯಿಂದನೂ ತಿದ್ದುವಂಥ ಪರಿಸ್ಥಿತಿ ಇದೆ. ಆದರೆ ಎರಡು ಕಡೆಯಿಂದನೂ ಒಂದು ಘಟ್ಟ ಏನಿದೆ, ಒಂದು ಪೊಲಿಟಿಕಲ್ ಪವರ್ ಅಥವಾ ಅಲ್ಲಿರೋ ನಾಯಕತ್ವ ಏನಿದೆ, ಕಮ್ಯುನಿಟಿ ನಾಯಕತ್ವ, ದೇ ಆರ್ ನಾಟ್ ವಿಲ್ಲಿಂಗ್ ಟು ಕಾಂಪ್ರಮೈಸ್. ಓಕೆ, ಆ್ಯಂಡ್ ದಟ್ ಈಸ್ ಲೆಟಿಂಗ್ ಅಸ್ ಡೌನ್. ಯಾಕೆ ಈ ಸ್ಥಿತಿ ಯಾಕೆ ಬಂತು ಅಂತ? ಈ ಸ್ಥಿತಿ ಯಾಕೆ ಬಂತು ಅಂದರೆ ಸ್ವಲ್ಪ ಹಿಂದೆ ಹೋಗ್ಬೇಕಾಗತ್ತೆ. ನಿಮಗೆ ಟೈಮ್ ಇದ್ದರೆ ಮಾತಾಡ್ಬೋದು. ದಯವಿಟ್ಟು ನೋಡಿ, ಈಗ ಇಸ್ಲಾಂ ಮತ ಬಂದಾಗ ಪೀಪಲ್ ಆಫ್ ದ ಬುಕ್ ಅಂತ ಬಂತು. ಅಂದರೆ ಪೀಪಲ್ ಆಫ್ ದ ಬುಕ್ ಯಾರು? ಅಲ್ ಕಿತಾಬ್ ಅನ್ಸುತ್ತೆ. ಪ್ರಾಯಶಃ ಪ್ರೇಕ್ಷಕರಲ್ಲಿ ಯಾರು ಇಸ್ಲಾಂ ಮತದವರಿದ್ದರೆ ಅವ್ರು ಇದನ್ನ ಸರಿಯಾಗಿ ಹೇಳ್ಬೋದು. ನನ್ನ ಭಾಷೆ ಸ್ವಲ್ಪ ತಪ್ಪಾಗಿರ್ಬೋದು, ಕ್ಷಮಿಸಬೇಕು. ಅಲ್ ಕಿತಾಬ್ ಅನ್ಸುತ್ತೆ ಅದ್ರ ಹೆಸರು. ಪೀಪಲ್ ಆಫ್ ದ ಬುಕ್ ಅಂದರೆ ಅವ್ರಿಗೆ ಒಂದು ದರ್ಜಿ ಕೊಟ್ಟಿದ್ದಾರೆ, ಅಂದರೆ ಒಂದು ಸ್ಪೆಷಲ್ ಮೆನ್ಷನ್ ಇದೆ, ಸ್ಟೇಟಸ್, ಪ್ರೈಸಿಂಗ್ ದೆಮ್. ಯಾರು ಇವರು ಪೀಪಲ್ ಆಫ್ ದ ಬುಕ್? ಅಪಾರ್ಟ್ ಫ್ರಮ್ ಅಫ್ಕೋರ್ಸ್ ಮುಸ್ಲಿಮ್ ಪೀಪಲ್ ಆಫ್ ಫಾಲೋಯಿಂಗ್ ಇಸ್ಲಾಮಿಕ್ ಐಡಿಯಾಲಜಿ ಆರ್ ಕ್ರಿಶ್ಚಿಯನ್ಸ್ ಆ್ಯಂಡ್ ಜೂಸ್. ಕುರಾನ್ನಲ್ಲಿ ಕೆಲವೊಂದು ಫ್ರೇಸಸ್ಸಲ್ಲಿ ಮೋಸಸ್ ಅವ್ರನ್ನೂ ಮೋಸಸ್ಸಿನ ಮೆಚ್ಚುಗೆನೂ ಇದೆ. ಸೊ ಹಾಗಾಗಿ, ಬಟ್ ಅದೇ ಇನ್ನು ಕೆಲವು ಫ್ರೇಸಸ್ ತೊಗೊಂಡ್ರೆ ಅವ್ರ ವಿರುದ್ಧವಾದ ಫ್ರೇಸ್ಗಳು ಇವೆ. ಎಸ್, ನಾವು ಅಲ್ಲಿ ಹೋಗಲ್ಲ, ಯಾಕೆಂದರೆ ವಿ ಆರ್ ನಾಟ್ ಡಿಸ್ಕಸಿಂಗ್, ವಿ ಆರ್ ನಾಟ್ ರಿಲಿಜಿಯಸ್ ಪೀಪಲ್. ಎಸ್, ವಿ ಜಸ್ಟ್ ನೋ ಸರ್ಫೇಸ್ ಲೆವೆಲ್ ನಮ್ಗೆ ಗೊತ್ತು. ಕೆಲವೊಂದು ಫ್ರೇಸಸ್ನಲ್ಲಿ ಪ್ರೈಸ್ ಮಾಡಿದ್ದಾರೆ, ಕೆಲವೊಂದು ಪ್ರೈಸಸ್ ವರ್ಸಸ್ನಲ್ಲಿ ಇಟ್ಸ್ ಎಗೇನ್ಸ್ಟ್ ದೆಮ್ ಅಂತ. ಆವಾಗ ಮುಖ್ಯವಾಗದ್ದೇನು, ಇದನ್ನು ಇಂಟರ್ಪ್ರಿಟೇಷನ್ ಮಾಡೋರು ಯಾರು, ಅವ್ರ ಮೇಲೆ ಭಾರ ಬೀಳುತ್ತೆ. ಓಕೆ. ಸೊ ಏನಾಗ್ತಿದೆ ಅಂದರೆ, ಮುಸ್ಲಿಂ ಕಮ್ಯುನಿಟಿನಲ್ಲಿ ಅಥವಾ ಇಸ್ಲಾಮಿಕ್ ಗ್ಲೋಬಲ್ ಕಮ್ಯುನಿಟಿನಲ್ಲಿ ದ ಪ್ರೊಪೋನೆಂಟ್ಸ್ ಆಫ್ ಇಸ್ಲಾಮಿಕ್ ಐಡಿಯಾಲಜಿ ಅವ್ರು ಹೆಚ್ಚಾಗಿ ಯಾವ ವರ್ಸಸ್ನ ಪ್ರಾಪಗೇಟ್ ಮಾಡ್ತಿದ್ದಾರೆ, ದಟ್ ಈಸ್ ಬ್ರೀಡಿಂಗ್ ಫಂಡಮೆಂಟಲಿಸಮ್. ಓಕೆ.